ಸಹಜವಾಗಿ ನಮ್ಮ ಕೇಂದ್ರದ ನಾಯಕತ್ವ ಯಾವುದೇ ಅಧಿಕೃತ ಅಭ್ಯರ್ಥಿಯನ್ನು ಇಲ್ಲಿವರೆಗೆ ಘೋಷಣೆ ಮಾಡಿಲ್ಲ. ಆದರೆ ಅಧಿಕಾರ ಇರುವುದು ಕೇಂದ್ರದ ಸಮಿತಿಗೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಚರ್ಚೆ ಮಾಡಿ ಅಂತಿಮ ಪಟ್ಟಿಯನ್ನು ಪ್ರಕಟಿಸ್ತಾರೆ. ಸಹಜವಾಗಿ ಎಲ್ಲರಿಗೂ ಗೊತ್ತಿರುವಂತೆ ಆಯಾ ಕ್ಷೇತ್ರದಲ್ಲಿ ಸಮೀಕ್ಷೆಗಳು ನಡೀತಾ ಇರುವುದು ಹೌದು. ಯಾರು ಅಂತ ನಿರ್ಧಾರ ಮಾಡಬೇಕಾದದ್ದು ಕೇಂದ್ರ ಮತ್ತು ರಾಜ್ಯದ ನಾಯಕತ್ವ ತಂಡ. ಯಾರನ್ನೂ ಪ್ರಕಟ ಮಾಡಿಲ್ಲ, ಬಹುತೇಕ ಬೇಗ ಪ್ರಕಟಿಸ್ತಾರೆ ಅನ್ನುವಂಥ ವಿಶ್ವಾಸ ಹೊಂದಿದ್ದೇವೆ. ಪ್ರಜಾಪ್ರಭುತ್ವದಲ್ಲಿ ಅನೇಕರು ತಾವು ಸ್ಪರ್ಧೆ ಮಾಡ್ತೇವೆ, ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರೆ ತಪ್ಪಲ್ಲ. ಆದರೆ ಒಬ್ಬರಿಗೆ ಟಿಕೆಟ್ ಸಿಗುತ್ತೆ, ಒಬ್ಬರೇ ಗೆಲ್ತಾರೆ. ಸಹಜವಾಗಿ ಯಾರೇ ಬಂದರೂ ಕೂಡ ತಪ್ಪಿಲ್ಲ. ಈ ಪ್ರಜಾಪ್ರಭುತ್ವದಲ್ಲಿ ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತರು ನಾನು MP ಸೀಟ್ ಕೇಳ್ತೇನೆ, ನಾನು MLA ಸೀಟ್ ಕೇಳ್ತೇನೆ ಅಂತ ಹೇಳಿದ್ರೆ ಏನೂ ತಪ್ಪಿಲ್ಲ. ಅಂತಿಮವಾದಂಥ ತೀರ್ಮಾನವನ್ನು ನಮ್ಮ ಕೇಂದ್ರ ನಾಯಕತ್ವ ತೆಗೆದುಕೊಳ್ಳುತ್ತೆ. ನೀವು ಮಾತ್ರ ಹೇಳಿದ್ದು ನನಗೆ ಹೌದಾ ಕೇಳ್ತೇನೆ. ಇಲ್ಲ ನೀವೇ ಚರ್ಚೆ ಮಾಡಿದವ್ರು ಮೊದಲಾಗಿ. ಹೌದಾ ಅಂತ ಕೇಳ್ತೇನೆ. ನೀವು ಹೇಳಿದ್ದೀರಿ ಹೌದಾ ಅಂತ ಕೇಳ್ತೇನೆ. ಸಹಜವಾಗಿ ಒಂದು ರಾಜಕೀಯ ಪಕ್ಷ ಎಲ್ಲರ ಅಭಿಪ್ರಾಯವನ್ನು ಕೇಳುವಾಗ ಅನೇಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ತಮಗೆ ಅವಕಾಶ ಕೊಡಿ ಅಂತ ಕೇಳಿದರೆ ತಪ್ಪೇನೂ ಇಲ್ಲ. ಅಂತಿಮ ನಿರ್ಧಾರವನ್ನು ರಾಜ್ಯ ಮತ್ತು ಕೇಂದ್ರ ತಗೊಳ್ಳುತ್ತೆ. ಮುಗಿಸ್ಲಾ? ಎಲ್ರಿಗೂ ಧನ್ಯವಾದ. ಸಹಜವಾಗಿ ನಮ್ಮ ಕೇಂದ್ರದ ನಾಯಕತ್ವ ಯಾವುದೇ ಅಧಿಕೃತ ಅಭ್ಯರ್ಥಿಯನ್ನು ಇಲ್ಲಿವರೆಗೆ ಘೋಷಣೆ ಮಾಡಿಲ್ಲ. ಆದರೆ ಅಧಿಕಾರ ಇರುವುದು ಕೇಂದ್ರದ ಸಮಿತಿಗೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಚರ್ಚೆ ಮಾಡಿ ಅಂತಿಮ ಪಟ್ಟಿಯನ್ನು ಪ್ರಕಟಿಸ್ತಾರೆ. ಸಹಜವಾಗಿ ಎಲ್ಲರಿಗೂ ಗೊತ್ತಿರುವಂತೆ ಆಯಾ ಕ್ಷೇತ್ರದಲ್ಲಿ ಸಮೀಕ್ಷೆಗಳು ನಡೀತಾ ಇರುವುದು ಹೌದು. ಯಾರು ಅಂತ ನಿರ್ಧಾರ ಮಾಡಬೇಕಾದದ್ದು ಕೇಂದ್ರ ಮತ್ತು ರಾಜ್ಯದ ನಾಯಕತ್ವ ತಂಡ. ಯಾರನ್ನೂ ಪ್ರಕಟ ಮಾಡಿಲ್ಲ, ಬಹುತೇಕ ಬೇಗ ಪ್ರಕಟಿಸ್ತಾರೆ ಅನ್ನುವಂಥ ವಿಶ್ವಾಸ ಹೊಂದಿದ್ದೇವೆ. ಪ್ರಜಾಪ್ರಭುತ್ವದಲ್ಲಿ ಅನೇಕರು ತಾವು ಸ್ಪರ್ಧೆ ಮಾಡ್ತೇವೆ, ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರೆ ತಪ್ಪಲ್ಲ. ಆದರೆ ಒಬ್ಬರಿಗೆ ಟಿಕೆಟ್ ಸಿಗುತ್ತೆ, ಒಬ್ಬರೇ ಗೆಲ್ತಾರೆ. ಸಹಜವಾಗಿ ಯಾರೇ ಬಂದರೂ ಕೂಡ ತಪ್ಪಿಲ್ಲ. ಈ ಪ್ರಜಾಪ್ರಭುತ್ವದಲ್ಲಿ ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತರು ನಾನು MP ಸೀಟ್ ಕೇಳ್ತೇನೆ, ನಾನು MLA ಸೀಟ್ ಕೇಳ್ತೇನೆ ಅಂತ ಹೇಳಿದ್ರೆ ಏನೂ ತಪ್ಪಿಲ್ಲ. ಅಂತಿಮವಾದಂಥ ತೀರ್ಮಾನವನ್ನು ನಮ್ಮ ಕೇಂದ್ರ ನಾಯಕತ್ವ ತೆಗೆದುಕೊಳ್ಳುತ್ತೆ. ನೀವು ಮಾತ್ರ ಹೇಳಿದ್ದು ನನಗೆ ಹೌದಾ ಕೇಳ್ತೇನೆ. ಇಲ್ಲ ನೀವೇ ಚರ್ಚೆ ಮಾಡಿದವ್ರು ಮೊದಲಾಗಿ. ಹೌದಾ ಅಂತ ಕೇಳ್ತೇನೆ. ನೀವು ಹೇಳಿದ್ದೀರಿ ಹೌದಾ ಅಂತ ಕೇಳ್ತೇನೆ. ಸಹಜವಾಗಿ ಒಂದು ರಾಜಕೀಯ ಪಕ್ಷ ಎಲ್ಲರ ಅಭಿಪ್ರಾಯವನ್ನು ಕೇಳುವಾಗ ಅನೇಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ತಮಗೆ ಅವಕಾಶ ಕೊಡಿ ಅಂತ ಕೇಳಿದರೆ ತಪ್ಪೇನೂ ಇಲ್ಲ. ಅಂತಿಮ ನಿರ್ಧಾರವನ್ನು ರಾಜ್ಯ ಮತ್ತು ಕೇಂದ್ರ ತಗೊಳ್ಳುತ್ತೆ. ಮುಗಿಸ್ಲಾ? ಎಲ್ರಿಗೂ ಧನ್ಯವಾದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.